ವೆಲ್ಕಮ್ ಬ್ಯಾಕ್. ಇವತ್ತು ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬೃಹತ್ ರ್ಯಾಲಿ ಮಾಡ್ತಾ ಇದ್ದಾರೆ. ಸೊ ರೈತರಿಗೆ ಸಹಕಾರಿಯಾಗಿ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರು ಇವತ್ತು ಜೊತೆಯಾಗಿ ಬಂದಿದ್ದಾರೆ. ಈ ಬಂದ್ನಲ್ಲಿ ಅವರು ಕೂಡ ಕೈ ಜೋಡಿಸಿ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಸದ್ಯಕ್ಕೆ ರ್ಯಾಲಿ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಇದೆ. ಅಲ್ಲಿ ಪೊಲೀಸರು ತಡೆ ಹಿಡಿದಿದ್ದಾರೆ. ಹಾಗಾಗಿ ರಸ್ತೆಯಲ್ಲಿ ಕೂತ್ಕೊಂಡು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸರ್ಕಾರದ ವಿರುದ್ಧ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಯಾಕಂದ್ರೆ ಈಗ ಎಪಿಎಂಸಿ ಕಾಯ್ದೆಯಲ್ಲಿ ತಿದ್ದುಪಡಿ ತಂದಿರೋದು, ಜೊತೆಗೆ ಭೂ ಸುಧಾರಣಾ ಕಾಯ್ದೆಯಲ್ಲಿ ತಿದ್ದುಪಡಿ ತಂದಿರೋದು, ರೈತರಿಗೆ ಮರಣ ಶಾಸನವನ್ನು ಬರೆಯೋದಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳ್ಬಿಟ್ಟು ರೈತರು ಆಕ್ರೋಶ ಭರಿತರಾಗಿರೋದು. ಈ ಕೂಡಲೇ ಆ ತಿದ್ದುಪಡಿ ಏನು ಮಾಡಿದೆ ಸರ್ಕಾರ ಅದನ್ನ ಹಿಂದಕ್ಕೆ ಪಡೆಯಬೇಕು ಅನ್ನೋ ಆಗ್ರಹವನ್ನ ಇಟ್ಕೊಂಡು ರೈತರು ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದು ಮತ್ತೆ ಬೇರೆ ಬೇರೆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀವಿ, ಬೆಳಗ್ಗೆಯಿಂದಲೂ ಕೂಡ ಟ್ರಾಫಿಕ್ ಜಾಮ್ ಇದೆ. ಸದ್ಯಕ್ಕೆ ಈ ಬೃಹತ್ ರ್ಯಾಲಿ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಕರ್ನಾಟಕ ತೊಗರಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಬಸವರಾಜ್ ಇಂಗಿನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್ ಅವರೇ, ಯಾವುದೇ ಒಂದು ಕಾಯ್ದೆಗೆ ತಿದ್ದುಪಡಿ ತಂದಂತ ಟೈಮ್ನಲ್ಲಿ, ಈ ಮಸೂದೆಗಳು ಜಾರಿಗೆ ಬಂದಂತ ಟೈಮ್ನಲ್ಲಿ ಒಂದಿಷ್ಟು ಸಾಧಕ ಬಾಧಕ ಚರ್ಚೆ ಆಗುತ್ತೆ. ಈ ಹಿಂದೆ ಏನು ಕಾನೂನು ಇತ್ತು ಅದೇ ಇರಲಿ ಅಂತ ಬಯಸೋದು ಸಹಜ. ಆದ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇದ್ದಂತ ಸಂದರ್ಭದಲ್ಲಿ ಈ ತರ ಎಲ್ಲ ಆಗೋದಿಲ್ಲ. ನೀವೇನ್ ಹೇಳ್ತೀರಾ ಈ ತಿದ್ದುಪಡಿ ಬಗ್ಗೆ? ತಾವು ತಮ್ಮ ಸಲಹೆ ಬಹಳ ಸೂಕ್ತ ಇದೆ. ಆದ್ರೆ ರೈತರ ಸಮಸ್ಯೆಗಳ ಬಗೆಗೆ ಸುಮಾರು ಅವರ ಆದಾಯ 2022ಕ್ಕೆ ದ್ವಿಗುಣಗೊಳ್ಬೇಕು, ಮತ್ತೆ ಅವರು ಸದೃಢರಾಗಬೇಕು, ಸಬಲರಾಗಬೇಕು ಅನ್ನೋ ಒಂದು ಪ್ರಯತ್ನ ಮೋದಿಯವರ ಸರ್ಕಾರ ಬಂದಾಗ್ಲಿಂದ ನಡೀತಾ ಇದೆ. ನಾವು ಹಿಂದೆ ಏನೋ ಮಾಡಿಲ್ಲ ಏನಂತ ಕೇಳೋರು ಇದ್ದಾರೆ. ಎಲ್ರು ಏನಾದ್ರೂ ನಿಮ್ಮ ಆದಷ್ಟು ಮಾಡಿದಿರಿ, ಆದ್ರೆ ಏನು ಮಾಡಬೇಕಾಗಿದ್ದು ವ್ಯವಸ್ಥೆನ ಬದಲಾವಣೆ ಮಾಡಬೇಕಾಗಿದ್ದನ್ನು ಮಾಡ್ಲಿಲ್ಲ ಅಂತ ನಮ್ದೊಂದು ಕೊರಗು. ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ, ಹೋರಾಟ ಮಾಡಿದವರಿಗೆ ನಾನು ಪ್ರಶ್ನೆ ಕೇಳಕ್ ಬಯಸ್ತೇನೆ. ನಮ್ಮ ಎಪಿಎಂಸಿ ಕಾಯ್ದೆನಲ್ಲಿ ಒಂಚೂರು ಮಾರಾಟದ ವ್ಯವಸ್ಥೆ ಬಗ್ಗೆ ಬದಲಾವಣೆ ಆಗಿದ್ದು ಬಿಟ್ರೆ ಎಪಿಎಂಸಿ ಕಾಯ್ದೆ ಮುಂದುವರೆದಿದೆ, ಎಪಿಎಂಸಿ ಯಾರ್ಡ್ಗಳು ಮುಂದುವರೆದಿದ್ದಾವೆ. ಮತ್ತೆ ರೈತರಿಗೊಂದು ಇನ್ನೊಂದು ಅಡಿಷನಲ್ ವ್ಯವಸ್ಥೆ ಮಾಡಿಕೊಟ್ಟಂತಹ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಸ್ವಲ್ಪ ನನಗೆ ನೋವು ತರ್ತದೆ. ಯಾಕಂದ್ರೆ ರೈತ ಪರ ಮಾತಾಡ್ಬೇಕನ್ನೋರು, ರೈತ ಪರ ಹೋರಾಟ ಮಾಡ್ಬೇಕನ್ನೋರು ಇದನ್ನ ತಿಳ್ಕೊಳ್ಬೇಕು. ಮೊದಲಿಗೆ ರೈತರಿಗೆ ಹೆಚ್ಚು ಹೆಚ್ಚು ಸೌಲಭ್ಯಗಳು ಸಿಕ್ಕರೆ ಇನ್ನೂ ಒಳ್ಳೇದನ್ನೋದನ್ನ ತಿಳ್ಕೊಳ್ಬೇಕು. ಈಗ ಎಪಿಎಂಸಿಗಳಿಂದ ಏನಾದ್ರೂ ನಮಗೆ ಸುಧಾರಣೆ ಆಗಿದ್ರೆ, ಅನುಕೂಲಗಳಾಗಿದ್ರೆ ನಾವು ಇದನ್ನ ಹೊಸದಾಗಿ ವ್ಯವಸ್ಥೆ ಮಾಡುವಂತಹ ಅವಶ್ಯಕತೆ ಸರ್ಕಾರಕ್ಕೆ ಇರಲಿಲ್ಲ ಅಂತ ನನಗೆ ಅನಿಸ್ತದೆ. ಸನ್ಮಾನ್ಯ ಬೈರೇಗೌಡರು ಕೃಷಿ ಸಚಿವರಾಗಿದ್ದಾಗ ಆಗಿನ ಸರ್ಕಾರ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಗೊಂಬಂತು. ಅವ್ರು ಹೇಳಿದ್ರು, ಎಲ್ಲಾ ಮಾರಾಟಕ್ಕೆ ನೀವು ಅದನ್ನ ಬಿಲ್ ಏನ್ ಮಾಡ್ತೀರಿ, ಎಪಿಎಂಸಿ ಅವ್ರು ಬಿಲ್ ಮಾಡ್ಬೇಕು, ಚೆಕ್ ಎಪಿಎಂಸಿ ಅವ್ರ ಮೂಲಕ ಕೊಡಬೇಕು ಅಂತ ಹೇಳಿ. ಇವೆರಡನ್ನು ಇಲ್ಲಿವರೆಗೂ ನಮ್ಮ ಸರ್ಕಾರ, ಇಲ್ಲಿವರೆಗೆ ಆಳಿದಂತ ಸರ್ಕಾರಗಳಾಗ್ಲಿ, ಇಲ್ಲಿವರೆಗಿದ್ದಂತ ಎಪಿಎಂಸಿ ಅವರಾಗ್ಲಿ ಮಾಡ್ಲಿಲ್ಲ. ಅದಕ್ಕಾಗಿ ನಮ್ಮ ಈಗಿರುವಂತ ಸರ್ಕಾರ ಚಿಂತನೆ ಮಾಡ್ತಾ ಇತ್ತು, ಏನಾದ್ರೂ ರೈತರಿಗೆ ಆಗಿಂದಾಗ ಸಿಗುವಂತ ವ್ಯವಸ್ಥೆ ಆಗ್ಬೇಕು ಅಂತ. ಅದಕ್ಕಾಗಿ ನೀವು ತರಲೆ ನಿಮ್ಮ ಹೊಲದಿಂದ ಮಾರ್ಕೆಟಿಗೆ ಬರ್ಲಿಕ್ಕೆ, ಮಾರ್ಕೆಟಿಂದ ಹೋಗ್ಲಿಕ್ಕೆ, ಲೋಡ್ ಮಾಡ್ಲಿಕ್ಕೆ, ಅನ್ಲೋಡ್ ಮಾಡ್ಲಿಕ್ಕೆ, ಮತ್ತೆ ಸಾಗಣೆ ಮಾಡ್ಲಿಕ್ಕೆ ಖರ್ಚು ಮಾಡ್ತೀರಿ, ಅದನ್ನಾದ್ರೂ ಉಳಿಸೋಣ. ಅಟ್ಲೀಸ್ಟ್ ಯಾರಾದ್ರೂ ಮನೆಯವರೆಗೆ ಬಂದು ಅಲ್ಲಿಕ್ಕಿಂತ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಯಾಕೆ ಮಾರಾಟ ಮಾಡಬಾರ್ದು ಅನ್ನುವಂತ ಒಂದು ಬದಲಾವಣೆ ಆಗಿದೆ, ಬೇರೆ ಏನಾಗಿಲ್ಲ. ಆದ್ರೆ ಇಲ್ಲಿ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಯಾರು ವಿಫಲರಾದ್ರು ಅಂತ ಅನ್ಸುತ್ತೆ. ಸರಿ, ಇದೊಂದು ಕಾಯ್ದೆಯಲ್ಲಿ ತಿದ್ದುಪಡಿ ಆಗಿದೆ, ಸೊ ಇದು ಏನು ಎತ್ತ ಅಂತ ನೀಟಾಗಿ ರೈತರಿಗೆ ಪಾಪ ಹೇಳ್ಬೇಕಲ್ಲ. ಈಗ ಅವ್ರ ಗೊಂದಲನೂ ನಮ್ಗೆ ಅರ್ಥ ಆಗುತ್ತೆ. ಏನೋ ಒಂದು ಆತಂಕದಲ್ಲಿರ್ತಾರೆ, ದಲ್ಲಾಳಿಗಳ ಹಾವಳಿ ಆಗ್ಬಿಡುತ್ತೇನೋ ಇರುತ್ತಲ್ಲ. ಮೇಡಮ್, ನಾನೊಂದು ಮಾತು ತಮಗೆ ಹೇಳಕ್ ಬಯಸ್ತೇನೆ. ರೈತರಲ್ಲಿ ಈ ದುಗುಡ ಇಲ್ಲ, ಈ ಅನುಮಾನಗಳಿಲ್ಲ. ರೈತ ಮುಖಂಡರಲ್ಲಿದೆ, ರಾಜಕೀಯ ಪಕ್ಷಗಳಲ್ಲಿದೆ. ಯಾಕಂದ್ರೆ ಇವತ್ತು ಹೋರಾಟದಲ್ಲಿ ಭಾಗವಹಿಸಿದಂತವರು ರಾಜಕೀಯ ಪಕ್ಷಗಳನ್ನು ಎಡಪಂಥೀಯರು ಬಹಳ ಇದ್ದಾರೆ, ಕಾಂಗ್ರೆಸ್ ಪಕ್ಷದವರು ಇದ್ದಾರೆ. ಆಮೇಲೆ ರೈತ ನಗರ ದಲ್ಲಿ ಬೇಸಿದ್ದಂತ ರೈತ ಮುಖಂಡರುಗಳಿದ್ದಾರೆ.
ಗ್ರಾಮೀಣ ಭಾಗದಲ್ಲಿರುವಂತಹ ರೈತರು ಯಾರಾದ್ರೂ ಒಂದು ಶಬ್ದ ಮೀಡಿಯಾಕ್ಕಾಗ್ಲಿ ಪತ್ರಿಕೆಗಾಗ್ಲಿ ಇಲ್ಲಿವರೆಗೂ ಹೇಳಿಲ್ಲ, ಇದು ಕಾನೂನು ಸರಿ ಇಲ್ಲ ಅಂತ ಹೇಳಿಲ್ಲ. ನಾವು ರೈತ ಮುಖಂಡಗಳೇ ಮಾತಾಡ್ತಾ ಇದೀವಿ ನಾವು. ಹಂಗಾರ ರೈತ ಮುಖಂಡರಿಗೆ ಅವಶ್ಯಕತೆ ಇತ್ತಾ ಇದು ಅಥವಾ ರೈತರಿಗೆ ಅವಶ್ಯಕತೆ ಇತ್ತ ಅನ್ನೋದ್ರ ಬಗೆಗೆ ಚರ್ಚೆನೂ ಆಗ್ಬೇಕಂತ ಅನಿಸ್ತದೆ ನನಗೆ. ಬಟ್ ಅಲ್ಲ ಸರ್, ಇವಾಗ ಬಸವರಾಜ್ ಸರ್ ನೀವು ಹೇಳಿ ಸರಿ ಇದೆ. ಇವಾಗ ಹಳ್ಳಿ ಪ್ರದೇಶದಲ್ಲಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿರುವಂತ ರೈತರು ಇಂಥ ಹೋರಾಟಗಳಿಗೆಲ್ಲ ಧುಮುಕೋದು ತುಂಬಾ ಕಡಿಮೆ. ಯಾವಾಗ್ಲೂ ಅಷ್ಟೇ ಅವ್ರ ಬೆಳೆ ಆಯ್ತು, ಅವ್ರ ಕೆಲ್ಸ ಆಯ್ತು, ಮಾಡಿರೋ ಸಾಲ ಹೆಂಗ್ ತೀರ್ಸದಪ್ಪ, ಬೆಳೆ ಬಂದಿದೆ ಅದನ್ನ ಮಾರೋದ್ ಹೆಂಗೆ, ಇಷ್ಟ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿರ್ತಾರೆ. ಇಂಥ ಹೋರಾಟದಲ್ಲೆಲ್ಲ ಬರೋದೇ ಇಲ್ಲ. ಬಟ್ ಈಗ ಮುನ್ನೆಲೆಗ್ ಬರೋದ್ ಯಾರು? ಇಂಥ ರೈತ ಮುಖಂಡರು. ಅಲ್ಲಿ ನೋಡಿದ್ರೆ ಒಂದಿಷ್ಟು ಬಣಗಳು ಅಂತ ಸೃಷ್ಟಿ ಆಗ್ಬಿಟ್ಟಿದೆ. ಹೌದೌದು. ಅದಕ್ಕೆ ಈ ಬಣಗಳಲ್ಲಿ ಎಲ್ಲ ಬಣಗಳು ಸೇರ್ಕೊಂಡಿಲ್ಲ ಒಂದನೇದಾಗಿ. ಮತ್ತೆ ಕೆಲವರು ಕರ್ನಾಟಕ ಬಂದ್ ಬಗೆಗಿದ್ದಾರೆ, ಕೆಲವರು ರಸ್ತೆ ರೋಕೋ ಬಗೆಗಿದ್ದಾರೆ, ಇನ್ ಕೆಲವರು ಇನ್ನೇನೋ ಇದ್ದಾರೆ. ನೋಡಿದ್ವಲ್ಲ ಫಸ್ಟ್ ಈ ಮೊನ್ನೆ ಬಂದ್ಗೆ ಕ್ಲಾರಿಟಿನೇ ಇರ್ಲಿಲ್ಲ. ಆಮೇಲೆ ಇನ್ಯಾರೋ ಇವತ್ತು ಬಂದ್ ಅಂತ ಕರೆದ್ರು, ಅದ್ ನಮಗ್ ಗೊತ್ತಿಲ್ಲ ಅಂತ ಇನ್ನೊಬ್ರು ಹೇಳಿದ್ರು. ಆಮೇಲೆ ಏನೇನೋ ಆಗಿ ಇವತ್ತು ಬಂದ್ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್ ನಾನು. ನಮ್ಮ ನಾಯಕರುಗಳಲ್ಲಿ ಅಂದ್ರೆ ರೈತ ಮುಖಂಡರು ಅಂತ ಹೇಳ್ಕೊಳ್ಳೋರಲ್ಲಿ, ರೈತ ಸಂಘಟನೆಗಳಂತ ಹೇಳ್ಕೊಳ್ಳೋರಲ್ಲಿ, ನಂಜುಂಡ ಸ್ವಾಮಿಯವರ ಕಾಲದ ರೈತ ಸಂಘಟನೆಗೆ ಸರಿಸಮಾನ ಇರುವಂತಹ ಅಥವಾ ಹೋಲುವಂತಹ ವ್ಯವಸ್ಥೆ ಅದು ಮಾಯವಾಗಿ ಬಹಳ ದಿನ ಆಗಿದೆ. ಪ್ರತಿಯೊಬ್ಬರು ವ್ಯಕ್ತಿ ಮೂಲವಾದಂತಹ ಸಂಘಟನೆಗಳಾಗಿದ್ದಾವೆ ಈಗ. ಅಟ್ಲೀಸ್ಟ್ ಈ ಬಂದ್ ಅಂತ ಪ್ರತಿಭಟನೆ ಮಾಡೋಕ್ಕಿಂತ ಅದು ಈ ಕೊರೋನಾ ಸಂದರ್ಭದಲ್ಲಿ ಈ ಆಕ್ಟ್ ಏನ್ ಹೇಳುತ್ತೆ, ತಿದ್ದುಪಡಿ ಆಗಿದೆಯಲ್ಲ, ಇದು ರೈತರಿಗೆ ಏನ್ ಅನುಕೂಲ ಆಗುತ್ತೆ ಅಂತ ಬಹುಶಃ ಒಂದು ತಿಳುವಳಿಕೆ ತರ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸಲ್ವಾ? ಇಲ್ಲ, ಪ್ರಯತ್ನ ಮಾಡಿದೀವಿ ಅಲ್ಲಲ್ಲಿ ಪ್ರಯತ್ನ. ನಾನೇ ಪ್ರಮುಖವಾಗಿ ತಮ್ಮ ನ್ಯಾಷನಲ್ ನ್ಯೂಸ್ ಅಲ್ಲಿ, ರಾಷ್ಟ್ರೀಯ ವಾರ್ತೆಯಲ್ಲಿ ಮೊನ್ನೆ ಹೇಳಿದ್ದೀನಿ ನಾನು. ಇದರ ಉದ್ದೇಶ ಹೇಳೋದಕ್ಕೇನು ಸರಿ ಕಾಣ್ತದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಇದು ಸರಿಯಾದ ಇಲ್ಲ. ಅದಕ್ಕಾಗಿ ರೈತರಿಗೆ ತೊಂದರೆ ಆಗಿಲ್ಲ, ಅವರಿಗೆ ಹೆಚ್ಚಿನ ಅನುಕೂಲಗಳನ್ನು ಒದಗಿಸಿದ್ದಾರೆ. ಅನುಕೂಲಗಳ ಬಗ್ಗೆ ಹೇಳಿಕೊಡ್ಬೇಕು, ನಾನು ಒಪ್ತೀನಿ. ಅದಕ್ಕೆ ಹೊಸ ಅನುಕೂಲಗಳ ಬಗ್ಗೆ ಸಾಧಕ ಬಾಧಕಗಳನ್ನು ಹೇಳಿಕೊಡ್ಬೇಕು. ಅದಕ್ಕಿನ್ನೂ ಸಮಯ ಸಾಕಷ್ಟು ಇದೆ. ಇಷ್ಟು ತರಾತುರಿನಲ್ಲಿ ಇಂಥ ದೊಡ್ಡ ಹೋರಾಟಗಳನ್ನು ಹಾಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ. ಅದಕ್ಕಾಗಿ ಈ ನಾನು ಮುಖಂಡತ್ವ ದಲ್ಲಿ ಇರುವಂತಹ ಮೊದಲು ನ್ಯೂನತೆಗಳು ಹೋಗ್ಬೇಕು. ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೂತು ಒಂದ್ ಕಡೆ ಕೂತು ಈ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕೀಯ ಹೊರತುಪಡಿಸಿ ಬರ್ಬೇಕು. ಅವರು ರಾಜಕೀಯ ಪಕ್ಷಗಳು ಬಂದಿರೋದು ಆಳುವ ಪಕ್ಷಕ್ಕೆ ವಿರೋಧ ಮಾಡ್ಲಿಕ್ಕೆ ವಿನಃ ಅವರು ಬೇರೆ ಯಾವ್ದಕ್ಕೂ ಬಂದಿಲ್ಲ. ಅವರು ಅವ್ರಿಗೊಂದು ಅಸ್ತ್ರ ಸಿಕ್ಕಂಗಾಯ್ತು. ಅಂದ್ರೆ ನಾನು ಅದೇ ಹೇಳಿದ್ದು, ಈ ತರ ಹೋರಾಟ ಮಾಡೋಕ್ಕಿಂತ ಬಹುಶಃ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಈ ರೈತ ಮುಖಂಡರು ಮಾಡಿದಿದ್ರೆ, ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋ ಬದಲು ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಅದೇ ಅವರೇ ಪ್ರಶ್ನೆಗಳು ಕೇಳಬೇಕಾಗಿತ್ತು ಮೊದಲಿಗೆ. ನಿಮಗೆ ಏನ್ ಅನುಕೂಲ ಇದೆಯಾ, ತೊಂದರೆ ಇದೆಯಾ ಅಂತ ಅವ್ರು ಯಾರಾದ್ರೂ ರೈತ ಗುಂಪುಗಳಿಗೆ, ರೈತ ಗುಂಪುಗಳ ಜೊತೆ ಮಾತಾಡಿದಾರ? ಇವತ್ತು ಏನಿಲ್ಲ, ನಿರ್ಧಾರ ತಗೊಂಡ್ರು, ಅನೌನ್ಸ್ ಮಾಡಿದ್ರು, ಬಂದು ಬೆಂಗಳೂರಲ್ಲಿ ಒಂದು ಗುಂಪು ಕೂತು, ಇನ್ನೊಂದು ಗುಂಪು ಅವರು ಮೊದಲು ಕೂತಿದ್ದಾರೆ, ನಾವು ಇದಕ್ಕೂ ಹೆಚ್ಚು ಮಾಡಬೇಕು ಅಂತ ಮಾಡಿದ್ರು. ನಾನು ಹೇಳೋದು ಪೈಪೋಟಿ ಬೇಡ ಇದರಲ್ಲಿ. ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಪೈಪೋಟಿ ಅವಶ್ಯಕತೆ ಇಲ್ಲ. ಇದು ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸರ್ಕಾರ ಒಂದ್ ನಿಮಿಷ ಒಪ್ಕೊಳ್ತೀನಿ, ಸರ್ಕಾರದ ತಪ್ಪಾಗಿದೆ. ಸರ್ಕಾರಕ್ಕೆ ಮೊದಲು ನಾವು ಮನವರಿಕೆ ಮಾಡಿಕೊಳ್ಳುವಂತಹ ಪ್ರಯತ್ನ ಆಗ್ಬೇಕು. ಕೂಡಲೇ ನಿಮ್ಮ ಕಾಯ್ದೆ ರದ್ದುಪಡಿಸ್ರಿ, ಹಿಂತೆಗೆದುಕೊಡ್ರಿ ಅನ್ನೋ ಬದಲಾಗಿ ಅವ್ರ ಸರ್ಕಾರಕ್ಕೆ ಈ ಕಾರಣದಿಂದ ಹಿಂತೆಗೆದುಕೊಡ್ರಿ ಅಂತೇವೆ ಅನ್ನೋದಾಗ್ಲಿ, ಅಥವಾ ಈ ಕಾರಣದಿಂದ ಇದು ಸರಿ ಇಲ್ಲ ಅಂತ ನಿಮಗೆ ಮುಂದಿನ ಹೇಳ್ತಾರೆ. ಈ MSP ರದ್ದಾಗುತ್ತೆ, ಯಾವಾಗ ರದ್ದಾಗುತ್ತೆ, ಎಲ್ಲಿ ಯಾವ ಕಾಯ್ದೆಯಲ್ಲಿ ಹೇಳಿದ್ದಾರೆ ಸರ್ಕಾರದವರು MSP ರದ್ದು ಮಾಡ್ತೀವಿ ಅಂತ? APMC ರದ್ದಾಗುತ್ತೆ ಅಂತ ಎಲ್ಲಿ ಹೇಳಿದ್ದಾರೆ ಅವರು ಸರ್ಕಾರದವರು? ಮತ್ತೆ ಹೊಸ ವ್ಯವಸ್ಥೆಗಳು, ಬದಲಾವಣೆಗಳು, ಇದು ಸೃಷ್ಟಿ ನಿಯಮ. ಬದಲಾವಣೆಗಳು ಆಗ್ತಾನೆ ಇರ್ತವೆ, ಅವಶ್ಯಕತೆಗೆ ಬದಲಾವಣೆ ಆಗ್ತದೆ. ಸರಿಯಾದ ಬದಲಾವಣೆ ಇದ್ರೆ ಮುಂದುವರಿತದೆ, ಸರಿಯಾಗಿಲ್ದೇ ಇದ್ರೆ ಸತ್ತು ಹೋಗ್ತದೆ, ಬಿದ್ದು ಹೋಗ್ತದೆ. ಅದಕ್ಕಾಗಿ ಈ ತರಾತುರಿಯ ಅವಶ್ಯಕತೆ ಇರ್ಲಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಕಲ್ಪನೆ ಇದೆ. ನಾನು 22 ವರ್ಷದಿಂದ ರೈತರ ಜೊತೆ ಕೆಲಸ ಮಾಡ್ತೀನಿ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲೂ ಅನೇಕ ಹೋರಾಟಗಳನ್ನ ನಾವು ಭಾಗವಹಿಸಿದೀನಿ, ಮಾಡಿದ್ದೇವೆ. ಅದನ್ನ ಸರ್ಕಾರಕ್ಕೆ ಮಾರ್ಗದರ್ಶನ ಕೊಡುವಂತಹ ವ್ಯವಸ್ಥೆ ಮೊದಲು ನಾವು ಮಾಡಿದ್ದೀವಿ. ಆನಂತರ ಸರ್ಕಾರದವರು ಬಗ್ಗದೇ ಇರುವಾಗ ನಾವು ಹೋರಾಟ ಮಾಡಬೇಕು. ಫೈನ್, ಥ್ಯಾಂಕ್ ಯು ಬಸವರಾಜ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಕ್ಕೆ. ಕೃಷಿ ಕಾಯ್ದೆ ವಿರುದ್ಧ ರೈತರ ಕಿಚ್ಚನ್ನ ನಾವು ನೋಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಬಣದವರು ರೈತ ಮುಖಂಡರಿದ್ದಾರೆ.
ಸೊ ಇವತ್ತು ಕರ್ನಾಟಕ ಬಂದ್ ಅಂತ ಒಬ್ಬರು ಅನೌನ್ಸ್ ಮಾಡಿದ ಮೇಲೆ ಸೊ ಎಲ್ಲರೂ ನಮ್ಮ ಸಪೋರ್ಟ್ ಇದೆ ಅಂತ ಆ ಟೈಮಲ್ಲಿ ಹೇಳಿದ್ರು. ಬಟ್ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾರು ರೈತರು ಅಂತ ಇರ್ತಾರೆ, ತಾವಾಯಿತು, ತಮ್ಮ ಕೆಲಸ ಆಯಿತು, ತಮ್ಮ ಬೆಳೆ ಆಯಿತು, ಅದನ್ನು ಮಾರಾಟ ಮಾಡೋದು. ಸೊ ಅವರಿಗೆ ಈ ಕಾಯ್ದೆ ಬಗ್ಗೆ ಪ್ರಾಪರಾಗಿ ಇನ್ಫಾರ್ಮೇಷನ್ ಇದೆ, ಹಾಗಾಗಿ ಅವರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ಈ ರೈತ ಮುಖಂಡರು ಕೆಲವರು ಇದ್ದಾರೆ, ತಮ್ಮ ಬೆಳೆ ಬೇಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಥರ ಎಲ್ಲ ಜನರಿಗೆ ಅಂದರೆ ರೈತರಿಗೆ ಅರಿವು ಮೂಡಿಸೋ ಬದಲು ಈ ಥರ ಏಕಾಏಕಿ ಬೃಹತ್ ಹೋರಾಟ ಅಂತ ಮಾಡೋದು, ಬಂದನ್ನು ಕರೆಯೋದು, ಸೊ ಇದೆಲ್ಲ ವೇಸ್ಟ್ ಆಗುತ್ತೆ. ಫಸ್ಟು ರೈತರಿಗೆ ಈ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಆಗಬೇಕು. ಸಾಕಷ್ಟು ರೈತರು ಗೊಂದಲದಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇದರಿಂದ ಸಾಧಕ ಏನಿದೆ, ಬಾಧಕ ಏನಿದೆ, ಸರಿ ಸರ್ಕಾರ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ಲ, ಇಂತಿಂಥ ರೀಸನ್, ಇಂತಿಂಥ ಕಾರಣ ಇದೆ, ಸೊ ಈ ಕಾರಣದಿಂದ ನಾವು ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ನೀವು ವಾಪಸ್ ತಗೊಂಬಿಡಿ ಅಂತ ಹೇಳಿ. ಅದು ಬಿಟ್ಟು ಸುಮ್ಮನೆ ಈ ಕಾಯ್ದೆಯನ್ನು ನಾವು ವಿರೋಧಿಸ್ತೀವಿ, ಇದು ಸರಿ ಇಲ್ಲ, ನೀವು ವಾಪಸ್ ತಗೊಳ್ಳಿ ಅಂತ ಹೇಳೋದು ತಪ್ಪಾಗುತ್ತೆ ಅಂತ ಅನೇಕ ರೈತ ಮುಖಂಡರು ಇದೀಗ ದನಿಯನ್ನು ಎತ್ತುತ್ತಾ ಇದ್ದಾರೆ. ಸೊ ಅಲ್ಲಿಗೆ ರೈತರಲ್ಲೇ ಒಂದಿಷ್ಟು ಬಣಗಳಿರೋದ್ರಿಂದ ಅವರವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಥರ ಎಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಇದು ನಿಜವಾದ ರೈತರ ಪಾಲಿಗೆ ಎಷ್ಟು ವರದಾನವಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಈಗ APMC ಕಾಯ್ದೆ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅದರಿಂದ ರೈತರಿಗೆ ಅನುಕೂಲನೇ ಜಾಸ್ತಿ ಅಂತ ಸಾಕಷ್ಟು ಜನ ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಆದರೆ ಇಲ್ಲಿ ಯಾರು ತಪ್ಪಾಗಿ ಮಾಹಿತಿಯನ್ನು ರೈತರಿಗೆ ಕೊಡ್ತಾ ಇದ್ದಾರೆ, ಈ ಥರ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ ಕರೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಅನೇಕ ರೈತರ ಪ್ರಶ್ನೆ.